ಸ್ನೇಹಿತರೆ, ಯಂಗ್ ಚಾಂಪಿಯನ್ ತಲೈವ ಮತ್ತೆ ಭೀಮಾ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಯಂಗ್ ಚಾಂಪಿಯನ್ ತಲೈವ ಭೀಮಾ ಇವತ್ತು ಎಷ್ಟು ಫೇಮಸ್ ಆಗಿರೋ ಎತ್ತುಗಳು ಅಂದ್ರೆ, ಒಂದು ಟೈಮಲ್ಲಿ ಅಖಾಡ ಎಲ್ಲೋದ್ರೂ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಫಿಕ್ಸು. ಅವುಗಳ ಜೋಡಿನ ಯಾರೂ ಕೂಡ ಸೋಲ್ಸಕ್ಕಾಗಿರಲಿಲ್ಲ. ಆ ರೀತಿಯಾದ ಒಂದು ತಾಕತ್ತಿಂದ ಓಡವ ಸ್ನೇಹಿತರೆ. ಅದು ಯಂಗ್ ಚಾಂಪಿಯನ್ ತಲೈವ ಸ್ನೇಹಿತರೆ ಅಜ್ಜಂಪುರದಲ್ಲಿತ್ತು. ಅದೇ ರೀತಿಯಾದ ಯಂಗ್ ಚಾಂಪಿಯನ್ ಭೀಮಾ ಎತ್ತು ಅಜ್ಜಂಪುರ ತಾಲೂಕಿನ ನಾಣಾಪುರ ಅಂದ್ರೆ ನಾರಾಯಣಪುರ ಅಂತ ಆ ಗ್ರಾಮದಲ್ಲಿ ಸ್ನೇಹಿತರೆ ಇತ್ತು. ನೋಡಿ, ಇವ್ರ ಮನೆಯಲ್ಲೇ ಇದ್ದಿದ್ದು ಭೀಮಾ ಎತ್ತು. ಮೊನ್ನೆ ಹೆಬ್ಬಾಲೆಯಲ್ಲಿ ಚಕ್ರ ಕಟ್ಟಿದ ಗಾಡಿಲಿ ಫಸ್ಟ್ ಪ್ಲೇಸ್ ಆಯಿತು. ಬಹಳ ವಿಜೃಂಭಣೆಯಿಂದ ಓಡಿ ಫಸ್ಟ್ ಪ್ಲೇಸ್ ಅನ್ನ ಗಳಿಸಿಕೊಂಡಿದೆ ಸ್ನೇಹಿತರೆ. ಈ ಭೀಮಾ ಎತ್ತು ಇವ್ರ ಮನೆಯಲ್ಲೇ ಬೆಳೆದಿದ್ದು, ಇವ್ರ ಮನೆಯಲ್ಲೇ ಹೆಸರು ಮಾಡಿದ್ದು ಸ್ನೇಹಿತರೆ. ಅವ್ರ ಮಾಲೀಕರೆಲ್ಲ ಇದ್ದಾರೆ. ಅವ್ರ ಮನೆಯಲ್ಲಿ ಇನ್ನೂ 2 ಎತ್ತುಗಳಿದಾವೆ. ಅವು ಯಾವ್ಯಾವ ಎತ್ತುಗಳು ಅಂತೇಳಿ ಮತ್ತೆ ಭೀಮನ ಒಡನಾಟ ಅವ್ರ ಜೊತೆ ಹೇಗಿತ್ತು ಅಂತ ಅವರಿಂದನೇ ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಹೇಶ್ವರಪ್ಪ. ಮಹೇಶ್ವರಪ್ಪ. ಸರ್ ಪ್ರಾಪರ್ ಹೇಳಿ. ಪ್ರಾಪರ್ ನಾರಾಯಣಪುರ, ಜಾವೂರ್ ಪೋಸ್ಟ್, ಅಜ್ಜಂಪುರ ತಾಲೂಕು. ಅಜ್ಜಂಪುರ ತಾಲೂಕು. ಸರ್ ಭೀಮಾ ಎತ್ತು ನಿಮ್ಮನೇಲೆ ಇದ್ದಿದ್ದಲ್ಲ? ನಾವೇ ಸಾಕಿದ್ದು ಸರ್. ನೀವೇ ಸಾಕಿದ್ದು. ಸರ್ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮನೇಲಿ? ನಮ್ಮನೆಗೆ 3 ವರ್ಷ ಇತ್ತು. ಹ್ಮ್. 3 ವರ್ಷದಾಗೆ ತಲೈವ ಅಜ್ಜಂಪುರ ತಲೈವ ಮತ್ತು ಅದು ಜೊತೆಗೆ ಹಾಕಿ ಹ್ಮ್. ಭಾಳ ಅಂದರೆ ಒಂದು 10-12 ಪ್ರೈಸ್ ಹೊಡಿತು. ಹ್ಮ್. ಎಲ್ಲಿಗೆ ಓಡಿದ್ರು ಫಸ್ಟು ಸೆಕೆಂಡೇ ಹೊಡೆದಿತ್ತು. ಹ್ಮ್. ಈಗ ನಾವು ಅನಿವಾರ್ಯವಾಗಿ ಅದು ಕೊಟ್ಟು ಹ್ಮ್. ಆ ಭೀಮನ್ ಜೊತೆಗೆ ಒಂದು ಕರ ತಂದು ಸಾಕಿದ್ವಿ. ಇದು ದುರ್ಗಿ ಅಂತ. ದುರ್ಗಿ. ಅಂತ ಅದ್ರ ಜೊತೆ ಕಲ್ತ್ಕೊಂಡಿದ್ದು. ಹ್ಮ್. 2 ಪ್ರೈಸ್ ಹೊಡಿತು. ಫಸ್ಟ್ ಪ್ರೈಸ್ ತರೀಕೆರೆಗೆ ಒಂದು, ಹ್ಮ್. ಇಲ್ಲಿ ಅಣ್ಣಾಪುರ ಅಂತೇಳಿ ಹ್ಮ್. ಅಲ್ಲಿ ಪ್ರೈಸ್ ಹೊಡಿತು. ತಿಂಗಳಿಲ್ಲ ಸರ್? ಜೋಡಿ ಸಿಂಗಾಡಿ ನಾಲ್ಕಲ್ಲಿಂದ ಇಲ್ಲ? 2 ಎರಡಲ್ಲಿ ಕರುಗಳು. 2 ಕರಗೆ. ಹ್ಮ್. ಈಗ ನಾವು ಈ ಬೇರೆ ಬೇರೆ ಹ್ಮ್. ಜೊತೆಗೆ ಹಾಕಕ್ಕಾಗಲ್ಲ ಅಂತೇಳಿ ಮತ್ತೊಂದು ಮಿನಿ ಭೀಮನ್ ತಂದಿವಿ. ಇದು ಸರ್ ನೋಡಿ ಸ್ನೇಹಿತರೆ, ಮಿನಿ ಭೀಮಾ. ಆ ಭೀಮನ್ ಜೊತೆಯಾಗಿ ಅದೇ ಹೆಸರು ಉಳಿಸ್ಬೇಕು ಅಂತೇಳಿ ಅದನ್ನ ಕೊಟ್ಮೇಲೆ ಇವರು ಮಿನಿ ಭೀಮಾ ಅಂತ ತಗೊಂಡ್ಬಂದಿದ್ದಾರೆ. ಬಂದ ಬಜಾರ್ ಭೀಮ. ಅದು ಸತ ಅಷ್ಟೇ ಹೋಗ್ತೈತೆ. ಹ್ಮ್. ಇನ್ನು ಎಲ್ಲಿಗೂ ಹಾಕಿಲ್ಲ. ಹ್ಮ್. ಈಗ ಒಳ್ಳೆ ತಯಾರಿ ಮಾಡ್ತೀವಿ. ತಯಾರಿ ಮಾಡ್ತಿದೀವಿ. ಹ್ಮ್. ಚೆನ್ನಾಗಿ ಸಾಕೊಂಡು ತಯಾರಿ ಮಾಡ್ತಿದೀವಿ. ಹೋಗ್ತೇವೆ ಅಂತ ಕಾನ್ಫಿಡೆನ್ಸ್ ಐತೆ. ಹ್ಮ್. ಭೀಮ ಮತ್ತು ತಲೈವ ಏನ್ ಮಾಡ್ತಿದ್ದು ಅದೇ ಪ್ರೈಸ್ ಹೊಡಿಬೇಕು ಅಂತ ಭಾರಿ ಆಸೆಯಿಂದ ಸಾಕ್ತಿದೀವಿ. ಹೌದೌದು. ಸರ್ ಭೀಮಾ ನಿಮ್ಮ ಮನೇಲಿ ಇದ್ದಾಗ ಅದ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅದ್ ಮಗನ ಟೈಪ್ ಸಾಕಿದ್ವಿ ಸರ್ ನಾವು. ಹ್ಮ್. ಹೌದಾ ಹ್ಮ್. ಸರ್? ಅದಕ್ಕೆ ಯಾವ ರೀತಿ ತಯಾರಿ ಏನೇನ್ ಹಾಕ್ತಿದ್ರಿ ಭೀಮಾಗೆ? ನಾವು ಎಮ್ಮೆ ಹಾಲು ಹಾಕ್ತಿದ್ವಿ. ಹ್ಮ್. ಎಮ್ಮೆ ಹಾಲು ಕುಡಿಸ್ತಿದ್ವಿ. ಒಂದೊಂದು ಕೋಳಿ ಮೊಟ್ಟೆ ಹಾಕ್ತಿದ್ವಿ ಹ್ಮ್. ಅಷ್ಟೇ. ಹ್ಮ್. ಸರ್ ಹಾಲು ನಮ್ದು ಮನೆಗೆ ನಮ್ದು ನಿಮ್ದೇ ಫಾರಂ ಇದೆಯಾ? ಫಾರಂ ಅಂದ್ರೆ ಮಿನಿ ಡೈರಿ ಟೈಪ್ ಐತೆ. ಹ್ಮ್. ಒಂದು 100 ಲೀಟರ್ ಹಾಲು ಹಾಕ್ತಿವಿ ನಾವು. ಹ್ಮ್. ಒಂದು ಹಸುಗಳದ ಒಂದು 8 ಹಸುಗಳದಾವೆ. ಕರುಗಳೆಲ್ಲ ಅದಾವೆ. ಮನೆಗೆ ಹುಟ್ಟಿದವನ್ನೇ ಹ್ಮ್. ಮಾಡ್ಕೊಂಡು ಹೋಗ್ತೀವಿ. ಹ್ಮ್. ಒಂದು 100 ಲೀಟರ್ ಡೈಲಿ ಹಾಲು ಹಾಕ್ತಿದ್ವಿ. ಅದ್ರಾಗ 1 ಲೀಟರ್ ನಾವು ಎತ್ತಿಗೆ ಹಾಕ್ತೀವಿ. ಸರ್ ಮತ್ತೆ ಇವತ್ತು ಭೀಮಾ ಎತ್ತು ನಿಮ್ಮನೇಲಿ ಇಲ್ಲ ಅಂದ್ರೆ ಅದನ್ನ ನೀವು ಕೊಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ಅದನ್ನ ಭೀಮಾ? ಚಪ್ಪರದಳ್ಳಿ ಅಂತೇಳಿ ನಮ್ಮ ಸ್ನೇಹಿತರೆ. ಹ್ಮ್. ನಾವು ಅದ್ರ ಜೊತೆಗೆ ಯಾವ್ದು ಹೋಗಕ್ಕೆ ಸಿಗದಕ್ಕೆ ಹ್ಮ್. ಅದು ಈಗ ಹೋಗಿ ಅಲ್ಲಿ ಫಸ್ಟ್ ಪ್ರೈಸ್ ಹೊಡೆದೈತೆ ಚಕ್ರ ಗಾಡಿ ಕಟ್ಟಿ. ಚಕ್ರ ಗಾಡಿ ಕಟ್ಟಿ. ಹೌದು. ಸರ್ ಅದನ್ನ ಜೋಡೆ ತಿಂಗಾಡಿ ರೇಸಿಗೆ ಹಾಕಿದ್ರ? ಆಯ್- ದೊಡ್ಡದಾದ್ಮೇಲೆ ದೊಡ್ಡದಾದ್ಮೇಲೆ ನಾವು ಹಾಕ್ಲಿಲ್ಲ. ನೀವು ಹಾಕಿಲ್ಲ? ತಲ ಇವನ್ ಜೊತೆ ಬಿಟ್ಮೇಲೆ ಮತ್ತೆ ಅಲ್ಲಿ ಹಾಕಕ್ ಹೋಗಿಲ್ಲ. ಹಾಕಕ್ಕೆ ಹೋಗಿಲ್ಲ. ಸರ್ ಇದ್ದಿದ್ರೆ ಅದು ಇಲ್ಲಿ ದೊಡ್ಡ ತಿಂಗಾಡಿಲಿ ಒಳ್ಳೆ ಪ್ಲೇಸ್ ಮಾಡೋದಲ್ವಾ? ಖಂಡಿತ ತಲೈವಾದ ಇದ್ದಿದ್ರೆ ಯಾರು ಮುಟ್ಟಕ್ಕೆ ಆಗಲ್ಲ ಅಂತ ಇವತ್ತು ಹೌದು. ಹ್ಮ್. ಅಲ್ಲಿ ಹೋಗಿ ಒಂದು 5-6 ಪ್ಲೇಸ್ ಮಾಡಿದ್ದೆ. ಹ್ಮ್. ನಾವತ್ತಾಗೆ ಕೊಟ್ಟುಬಿಟ್ಟು. ಹ್ಮ್. ಸರ್ ಅಂದ್ರೆ ಭೀಮಾ ಎತ್ತು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವತ್ತು ದಕ್ಷಿಣ ಕರ್ನಾಟಕ ಭಾಗ ಎಲ್ಲಾ ಜನಕ್ಕೂ ಗೊತ್ತು ಸ್ನೇಹಿತರೆ. ತಲೈವ ಭೀಮಾ ಜೋಡಿ ಯಾವ ರೀತಿ ಇತ್ತು ಅಂತೇಳಿ ಅದನ್ನ ನಾನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅವೆರಡೂ ಅಖಾಡದಲ್ಲಿ ಇದಾವೆ ಅಂದ್ರೆ ಪ್ಲೇಸ್ ಮಾತ್ರ ಒಂದು ಪಕ್ಕ. ಈ ರೀತಿಯಾದ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ರೇಸಿಗೆ ಹಾಕೋರು. ಒಂದು ಪ್ಲೇಸ್ ನಮ್ಮದೇ ಅನ್ನೋ ರೇಂಜಿಗೆ ಆ ಥರ ಒಂದು ಗೆಲುವು ಖಚಿತವಾದ ಬುತ್ತಿಯಾಗಿತ್ತು. ಅಂಥ ಒಂದು ಭೀಮಾ ಎತ್ತು ಇವ್ರ ಮನೇಲೇ ಇದ್ದಿದ್ದು ಅಂತ ಹೇಳ್ಕೊಳಕ್ಕೆ ನಮಗೂ ಹೆಮ್ಮೆ ಆಗುತ್ತೆ ಸ್ನೇಹಿತರೆ. ಅವರು ತುಂಬ ಖುಷಿಯಿಂದ ಹೇಳ್ಕೊಂತಿದ್ರೆ. ಸರ್ ನಿಮ್ಮ ದುರ್ಗಿ ಎತ್ತು ಯಾವ ಥರ ಇದೆ ಇವಾಗ? ಈಗ ಅದೇ ಭೀಮನ್ ಜೊತೆಗೆ 1 ವರ್ಷ ಒಡನಾಡಿ ಮಾಡಿ ಕಲ್ತಿದ್ದೆ. ಹಾಂ. ಅದಕ್ಕಿಂತ ಫಾಸ್ಟಾಗಿ ಹೋಗ್ತೈತಿ. ಹಾಂ. ಈಗ ಮತ್ತೆ ಇಲ್ಲಿ ತರೀಕೆರೆಗೆ ಒಂದು ಹಾಕಿದ್ದು. ಹಾಂ. ಅಲ್ಲಿ ಫಸ್ಟ್ ಪ್ರೈಸ್ ಮಾಡ್ತು. ಹಾಂ. ಮತ್ತೆ ಇಲ್ಲಿ ಅಣ್ಣಾಪುರ ನಾವು ಊರಿಗೆ ಹಾಕಿದ್ವಿ. ಅಲ್ಲೂ ಫಸ್ಟ್ ಪ್ರೈಸ್ ಆಯ್ತೆ. ಹಾಂ. ಮತ್ತೆ ಎಲ್ಲಿಯೂ ಹಾಕಕ್ ಹೋಗಿಲ್ಲ. ಮತ್ತೆ ಮುಂದೆ ಗ್ಯಾರಂಟಿ ಗೆಜಿತೈತೆ. ಅದಷ್ಟೇ ಚೆನ್ನಾಗಿ ಸಾಕಿದೀವಿ. ಅಷ್ಟು ಫೋರ್ಸ್ ಐತೆ. ಹ್ಮ್. ಖಂಡಿತ ಗೆಜಿತೈತೆ ಅಂತ ನಮ್ಮ ನಂಬಿಕೆ. ಸರ್ ಎಷ್ಟೆಲ್ಲದೆ ಈಗ ದುರ್ಗಿ? ಈಗ 4 4 ನೋಡ್ಬೋದಾ? ನೋಡ್ಬೋದು ಸರ್. ತೋರಿಸಿ ಸ್ನೇಹಿತರೆ. ನೋಡಿ ದುರ್ಗಿ ತರೀಕೆರೆಯಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸ್ಟ್ರಾಂಗ್ ಆಗಿರುವಂತ ಒಂದು ಎತ್ತು ದುರ್ಗಿ. ಬಿಡಿ ಸಾಕು.
ಪರವಾಗಿಲ್ಲ 4 ಕಲ್ಲಲ್ಲಿದೆ ಸರ್. ನಾಲ್ಕು. ಭೀಮಾ ಎಷ್ಟು ಇದು? ಇದು 4 ಕಲ್ಲು. 4 ಕಲ್ಲು. ನೋಡಿ ಮಿನಿ ಭೀಮಾ ಎತ್ತು ಕೂಡ 4 ಕಲ್ಲಲ್ಲಿದೆ. ಇವ್ರ ಮನೆ 2 ಮುದ್ದಾದ ಹಳ್ಳಿ ಕಾರ್ ತಳಿಯ ಎತ್ತುಗಳನ್ನ ತುಂಬಾ ಖುಷಿಯಿಂದ ಸಾಕ್ತಿದ್ರೆ. ಸರ್ ನೀವು ಹಳ್ಳಿ ಕಾರ್ನೇ ಸಾಕದ? ಹಳ್ಳಿಕಾರೆ ಸರ್ ನಾವು ಯಾವಾಗಲೂ ಸಾಕು. ಹಳ್ಳಿ ಕಾರ್ ಉಳಿಸಿರಿ ನಮ್ಮ ಪಾತ್ರಕ್ಕೆ ನೀವು ಕೈ ಜೋಡಿಸ್ತೀರಾ? ಖಂಡಿತ ಖಂಡಿತ. ತುಂಬಾ ಖುಷಿ ಆಗತ್ತೆ ನೋಡಿ. ಅವ್ರು ತೋರ್ಸಕ್ ಹೋದ್ರೆ ನೋಡ್ಲಿಲ್ಲ, ಅದೇ ತೋರಿಸ್ತೈತಿ ನಾನು 4 ಕಲ್ಲಲ್ಲಿದ್ದೀನಿ ಅಂತ. ನೋಡಿ 4 ಕಲ್ಲಲ್ಲಿದೆ, ನಾನು ತೋರಿಸ್ತಾ ಇದೆ ಸರ್. ಗುದ್ದಲೆಲ್ಲ ಹೆಂಗೆ ಸರ್? ಇಲ್ಲ ಆಯದಲ್ಲ ಸರ್. ಆಗಲ್ಲ, ಏನು ಮಾಡಲ್ಲ. ಏನು ಮಾಡಲ್ಲ. ನೋಡಿ ನಾವು ಗೊತ್ತಿಲ್ಲದೆ ಹಂಗಿರೋರು ಬಂದು ಎಷ್ಟು ಹತ್ರದಲ್ಲಿ ನಿಂತಿದ್ರು, ಭೀಮನಂತ ಬಲ ಇದ್ರೂ ಸೈಲೆಂಟಾಗಿ ನೋಡ್ತಿದೆ ಎತ್ತು. ಇದಕ್ಕೆ ಹಳ್ಳಿ ಕರ್ತಳಿ ಎತ್ತುಗಳನ್ನ ಎಲ್ಲ ಇಷ್ಟಪಟ್ಟು ಸಾಕೋದು. ಹೊಂದಾಣಿಕೆ ಎತ್ತು ಅಂದರೆ ಸಾಕಿರೋರ ಹತ್ರ ಅವುಗಳೊಂದು ಮಗನ ಥರ ಜೀವನ ಮಾಡುತ್ತೆ ಅವ್ರ ಜೊತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಗುದ್ದಲ್ಲ ಹಳ್ಳಿ ಕಾರ. ಅದಕ್ಕೆ ಹಳ್ಳಿ ಕಾರ್ ಅಂದರೆ ಇಷ್ಟಪಡ್ತಾರೆ ಜನ. ಹೌದು ಸರ್. ಸರ್ ಮತ್ತೆ ನಿಮ್ಮದು ಡೈರಿ ಫಾರಂ ಬಗ್ಗೆ ಏನಾದ್ರು ಮಾಹಿತಿ ತಿಳಿಸ್ತೀರಾ? ಮನೇಲಿ 8 ಇದಾವಾ? 8 ಇದಾವೆ ಸರ್. ಸರ್ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಲ್ಲ? ನಾವು ಇಲ್ಲೇ ಮನೆಗೆ ನಾವು ಹೊರಗೆ ಬಿಡೋದಿಲ್ಲ ಸರ್. ನಿತ್ತು ಮೇಯೋದು? ನಿಂತು ಮನೆಗೆ ಮೇಯಿಸೋದು. ಹಂಗಾಗಿ ಒಳ್ಳೆಯ ಹಾಲು ಚೆನ್ನಾಗಿ ಕೊಡ್ತದವೆ. ಎಷ್ಟು ಒಂದೊಂದು ಹಸು ಎಷ್ಟೆಷ್ಟು ಲೀಟ್ರ್ ಕೊಡುತ್ತೆ? 8 ಲೀಟ್ರ್ 9 ಲೀಟ್ರ್ ಕೊಡ್ತವೆ ಸರ್ ಒಂದು ಟೈಮಿಗೆ. ಒಂದು ಟೈಮಿಗೆ. ಒಂದು ದಿನಕ್ಕೆ? ದಿವಸಕ್ಕೆ ಒಟ್ಟಿಗೆ ನಾವು 50 ಲೀಟ್ರ್ ಹಾಲು ಹಾಕ್ತಿದ್ದೀವಿ ಒಂದು ಹೊತ್ತಿಗೆ. ಒಂದು ಹೊತ್ತಿಗೆ 8 ಹಸುಗಳಿಂದ? ಹಾಂ. ಅಂದ್ರೆ ಒಂದು ದಿನಕ್ಕೆ ಎಲ್ಲ 100 ಲೀಟ್ರ್ 100 ಲೀಟ್ರ್ 95 100 ಲೀಟ್ರ್ ಎಷ್ಟು ಬೆಳಗ್ಗೆ ಮತ್ತೆ ಮಧ್ಯ ಸಾಯಂಕಾಲದಿಂದ. ಸ್ನೇಹಿತರೆ ನೋಡಿ 90ರಿಂದ 100 ಲೀಟ್ರು ಹಾಲುಗಳನ್ನು 8 ಹಸುಗಳಿಂದ ಇವರು ಡೈಲಿ ಹಾಲು ತೆಗಿತಿದ್ದಾರೆ. ಸರ್ ಹಾಲನ್ನೆಲ್ಲ ಡೈರಿಗೆ ಹಾಕ್ತಿದ್ದಾರೆ? ಡೈರಿಗೆ ಹಾಕ್ತೀವಿ ಸರ್. ಡೈರಿಗೆ ಹಾಕ್ತಿದ್ದಾರೆ. ನೋಡಿ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ. 8 ಹಸುಗಳಿಂದ 100 ಲೀಟ್ರ್ ಹಾಲು ಅಂದರೆ ಹುಡುಗಾಟ. ಸರ್ ಏನೇನು ಹಾಕ್ತಿದ್ರ ಈ ಹಸುಗಳಿಗೆ? ಹಸುಗಳಿಗೆ ಶೇಂಗಾ ಹಿಂಡಿ ಹಾಕ್ತೀವಿ, ಹಸೆ ಸೊಪ್ಪೆ, ಆಮೇಲೆ ಮತ್ತೆ ಹುಲ್ಲು, ರಾಗಿ ಹುಲ್ಲು ಅದನ್ನ ಮೇಂಟೈನ್ ಮಾಡ್ತೀವಿ. ಹಿಂಡಿ ಬೂಸ, ಡೈರಿ ಬೂಸ, KMF ಬೂಸ್ ಬರ್ತಿದೆ, ಅದನ್ನ ಹಾಕ್ತೀವಿ. ಹಂಗಾಗಿ ಒಳ್ಳೆಯ ಹಸುಗಳೊಳಗೆ ಎತ್ತು ಮತ್ತು ಒಂದೆರಡು ಎಮ್ಮೆದವೆ. ಅದು ಮನೆ ಕರೆಯಾಗಿ ಇಟ್ಕೊಂಡಿದ್ದೀವಿ, ಅದು ಮೇಂಟೈನ್ ಮಾಡ್ತೀವಿ. ಸರ್ ನಿಮ್ಮ ಮನೇಲಿ ಹಸು, ಎಮ್ಮೆ, ಹಳ್ಳಿಕಾರ್ ಎತ್ತು ಏನು ಎಲ್ಲ ರೀತಿಯಾದ ತಳಿನೂ ಮೇಂಟೈನ್ ಮಾಡ್ತಿದ್ದೀರಾ? ಮಾಡಿದ್ದೀವಿ ಸರ್. ಸರ್ ಅಂದರೆ ಮೂಲತಃ ರೈತರು ಎಲ್ಲ ರೀತಿಯಾದ ತಳಿಗಳು ಇಟ್ಕೊಂಡಿರ್ಬೇಕು ಅನ್ನೋ ನಿಮ್ಮ ಉದ್ದೇಶ? ಅವು ಉದ್ದೇಶ ಅಷ್ಟೇ. ಉದ್ದೇಶ ನಮ್ಮದು 3 ಎಮ್ಮೆಗಳು ಇದಾವೆ ಸರ್. ನಮ್ತವ ಹಳ್ಳಿಕಾರು ಓರಿಗಳು ಅದಾವೆ. ಮತ್ತು ನಾಟಿ ಹಸುಗಳೇನಿಲ್ಲ, ಎಲ್ಲ HF ಹಸುಗಳು. ಒಂದು ದಿನಕ್ಕೆ 100 ಲೀಟ್ರ್ ಹಾಲು? 100 ಲೀಟ್ರ್ ಹಾಲು ಕರಿತೀವಿ. ಎಲ್ಲ ಹಸಿ ಹುಲ್ ಸರ್ ಎಲ್ಲ ಹೊಲದಲ್ಲೇ ಮೇಂಟೈನ್ ಮಾಡ್ತೀವಿ? ಹೊಲದಾಗೆ, ನಮ್ಮ ಹೊಲದಾಗೆ ಮೇಂಟೈನ್ ಮಾಡ್ತೀವಿ. ಕೊಂಡ್ಕೊಳಲ್ಲ? ಇಲ್ಲ ಕೊಳ್ಳ. ನೋಡಿ ಸ್ನೇಹಿತರೆ, ಹಸುಗಳು ಇಷ್ಟೊಂದು ಹಸುಗಳನ್ನು ಮೇಂಟೈನ್ ಮಾಡ್ತಾರೆ. ಅಲ್ಲಲ್ಲೇ ಹಸುಗಳ ಕರು ಹಾಕಿರೋದನ್ನು ನಾವು ಇಲ್ಲಿ ಕಾಣ್ಬೋದು. ಮುದ್ದಾಗಿರೋದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರ ದನಿನ ಮನೇಲಿ. ನೋಡಿ ಫ್ಯಾನು, ಮನುಷ್ಯರಿಗೆ ಫ್ಯಾನ್ ಇರಲ್ಲ ಸ್ನೇಹಿತರೆ. ಇವತ್ತು ನೋಡಿ ಈ ಫ್ಯಾನ್ಗಳು ಎನಿ ಟೈಮ್ ಉರಿತಾ ಇರುತ್ತೆ ಹಸುಗಳಿಗೆ ಶೆಕೆ ಆಗ್ದಂಗೆ. ಈ ರೀತಿಯಾದ ಒಂದು ಮನೋಭಾವನೆ ಹಿಡ್ಕೊಂಡು ಸಾಕ್ತಿದ್ದಾರೆ. ಪ್ರಾಣಿಗಳಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದಲ್ಲ ಸರ್? ಡೈರಿ ಫಾರಮ್ ಮಾಡಿದರೆ ಪ್ರತಿಯೊಬ್ಬರು ಹಳ್ಳಿ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಆಶೆ. ಹೌದೌದು ಸರ್. ಕಷ್ಟಪಟ್ಟು ಮಾಡಿದರೆ ಅದು ಇವತ್ತಿನ ಮಳೆ ಬೆಳೆ ಇಂಥ ಪರಿಸ್ಥಿತಿಗೆ ರೈತರುಗಳು ಹಸುಗಳು ಕಟ್ಟಿ ಅವಕ್ಕೆ ಉತ್ತೇಜನ ಕೊಟ್ಟರೆ ಖಂಡಿತ ಮುಂದೆ ಬರೋಕ್ಕೆ ಒಂದು ಸಾಧ್ಯತೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ಸ್ನೇಹಿತರೆ, ಏನಿಲ್ಲ ಅಂದ್ರೂ ನೋಡಿ ಎಮ್ಮೆಗಳು, ಹಸುಗಳು ಅಂದರೆ HF ತಳಿ ಹಸುಗಳು, ಹಳ್ಳಿಕಾರ್ ಎತ್ತುಗಳು ನೋಡಿ 3 ಜಾತಿ ಪ್ರಾಣಿಗಳನ್ನು ನಾನು ಇವ್ರ ಮನೇಲಿ ನೋಡ್ದಂಗಾಯ್ತು. ಒಂಥರ ಪ್ರಾಣಿ ಪ್ರಿಯರು ಸ್ನೇಹಿತರೆ. ರೈತರಿಗೆ ಸಂಬಂಧಪಟ್ಟಿರೋ ಪ್ರಾಣಿಗಳನ್ನು ತುಂಬ ಅದಕ್ಕೆ ಟೈಮನ್ನು ಮುಡಿಪಾಗಿಟ್ಟು ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ. ನಮಗಂತೂ ಖುಷಿಯಾಗಿತ್ತು ಸ್ನೇಹಿತರೆ ಇವರು ಇಂಟರ್ವ್ಯೂ ಮಾಡಿ. ಭೀಮಾ ಎತ್ತು ಯಾವ ರೀತಿಯಾಗಿ ಇವ್ರಿಗೊಂದು ಹೆಸರು ತಂದು ಕೊಡ್ತೋ ಅದೇ ರೀತಿಯಾಗಿ ದುರ್ಗಿ ಮತ್ತು ಮಿನಿ ಭೀಮಾ ಎತ್ತುಗಳು ಇದು ಇವ್ರ ಮನೆಗೆ ಇನ್ನೊಂದು ಹೆಸರು ತಂದು ಕೊಡಲಿ ಅಂತೇಳಿ ಹಾರೈಸ್ತೀನಿ. ಸ್ನೇಹಿತರೆ, ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.